ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಓಕೆ, 3 ಅಂಕದ ಪ್ರಶ್ನೆಗಳನ್ನು ನಿಮಗೆ 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಓಕೆ, ಅದರಲ್ಲಿ ನೀವು 6 ಕ್ವಶನನ್ನು ಅಟೆಂಪ್ಟ್ ಮಾಡಿದರೆ ಸಾಕು. ಓಕೆ, ಓಕೆ ಸೊ ಪ್ರಶ್ನೆಗೆ ಹೋಗೋಣ. ಸರ್ವಿಸ್ ಮ್ಯಾನ್ಯುವಲ್ನ ಮುಖ್ಯ ವಿಷಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಮುಖ್ಯ ವಿಷಯಗಳು, ಓಕೆ, ಏನೇನು ಮುಖ್ಯ ವಿಷಯಗಳಿದೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಎಕ್ಸ್ಪ್ಯಾಂಡೆಡ್ ವ್ಯೂ ಆಫ್ ಆನ್ ಯೂನಿಟ್ ಅಸೆಂಬ್ಲಿ, ಅಂದರೆ ಯಾವುದೇ ಒಂದು ಯೂನಿಟ್ನ ಅಥವಾ ಅಸೆಂಬ್ಲಿಯ ವಿಸ್ತೃತ ನೋಟ, ಅಂದರೆ ಪೂರ್ತಿ ಕಿಟ್ ಏನು ಮಾಡಿರ್ತಾರೆ ನಿಮಗೆ ಓಪನ್, ಸೊ ವಿತ್ ಪಿಕ್ಚರ್ಸ್, ವಿತ್ images you will get there. Okay, so next point, name of the parts with number, name of parts with part number, ಅಂದರೆ ಭಾಗ ಸಂಖ್ಯೆಯೊಂದಿಗೆ ಭಾಗಗಳ ಹೆಸರು. ಯಾವುದೇ ಪಾರ್ಟ್, ಸಪೋಸ್ ಈಗ ನೀವು ತಿಳ್ಕೊರಿ ಇಲ್ಲಿ ಏರ್ ಫಿಲ್ಟರ್ ಅಂತ ಇದೆ, ಓಕೆ, ಫ್ಯೂಲ್ ಫಿಲ್ಟರ್ ಅಂತ ಇದೆ. ಸೊ ಇವುಗಳ ಚಿತ್ರ ಮತ್ತು ಆ ಚಿತ್ರದ ಸಂಖ್ಯೆಯನ್ನು ಅವ್ರು ಏನು ಮಾಡಿರ್ತಾರೆ ನಿಮಗೆ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಪ್ರತಿ ಭಾಗದ ವಿವರಣೆ ಮತ್ತು ಅಸೆಂಬ್ಲಿಯಲ್ಲಿ ಅವುಗಳ ಟಾಲರೆನ್ಸ್. ಓಕೆ, ಪ್ರತಿ ಭಾಗದ ವಿವರಣೆ ಅಂದರೆ ನೀವು ಯಾವುದೇ ಪಾರ್ಟನ್ನು ನೀವು ನೋಡಿದರೂ ಆ ಪಾರ್ಟ್ನ ಎಕ್ಸ್ಪ್ಲನೇಷನ್, ಓಕೆ, ಅಲ್ಲಿ ಇರುತ್ತೆ. ಮತ್ತು ಅಸೆಂಬ್ಲಿಯಲ್ಲಿ, ಓಕೆ, ಟಾಲರೆನ್ಸ್ ಅಂದರೆ ಅದರ ಸೈಜಸ್ ಅಥವಾ ಅದರ ಟಾಲರೆನ್ಸ್, ಓಕೆ, ಅವ್ರು ಏನು ಮಾಡಿರ್ತಾರೆ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಓಕೆ, we will go to the next point. ನೆಕ್ಸ್ಟ್ ಬರುತ್ತೆ ಸೀಕ್ವೆನ್ಸಿಂಗ್ ಆಫ್ ಡಿಸೆಂಬಲ್, ಅಂದರೆ ಡಿಸೆಂಬಲ್ ಮಾಡಲು ಪ್ರೊಸೀಜರ್ಗಳನ್ನು ಕೊಟ್ಟಿರ್ತಾರೆ ಮತ್ತು ಆ ಪ್ರೊಸೀಜರ್ಗಳನ್ನು ಮೇಂಟೈನ್ ಮಾಡುವ ಮುಂಚೆ ನೀವೇನೇನು ಪ್ರಿಕಾಷನ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡಿರ್ತಾರೆ ನಿಮಗೆ ಮೆನ್ಷನನ್ನು ಮಾಡಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಸೀಕ್ವೆನ್ಸಿಂಗ್ ಆಫ್ ಅಸೆಂಬ್ಲಿ ವಿತ್ ಟಾಲರೆನ್ಸ್ ಪ್ಲೇ ಅಡ್ಜಸ್ಟ್ಮೆಂಟ್ಸ್ ETC ಅಂತಂದರೆ, ಸೊ ಟಾಲರೆನ್ಸನ್ನು ಸೀಕ್ವೆನ್ಸಿಯಲ್ಲಿ ಏನು ಮಾಡಿರ್ತಾರೆ ಅವರು ನೀಡಿರ್ತಾರೆ ಮತ್ತು ಜೋಡಣೆ ಅನುಕ್ರಮ ಹೇಗೆ ಜೋಡಣೆ ಮಾಡಬೇಕು, ಸೊ ನೀವು ಹೇಗೆ ರಿಮೂವ್ ಮಾಡಿರ್ತಾರಲ್ಲ ಹಾಗೆ ನೀವು ಹೇಗೆ ಜಾಯಿನ್ ಮಾಡಬೇಕು ಅಥವಾ ಅದನ್ನು ಅಸೆಂಬಲ್ ಮಾಡಬೇಕು, ಆ ಪ್ರೊಸೀಜರ್ಗಳನ್ನು ಎಲ್ಲೆಲ್ಲಿ ಯಾವ ಪಾರ್ಟ್ಗಳನ್ನು ಯೂಸ್ ಮಾಡಬೇಕು, ಲ್ಯೂಬ್ರಿಕೇಶನ್ ಎಲ್ಲಿ ಮಾಡಬೇಕು, ಆ ಪೂರ್ತಿ ಪ್ರೊಸೀಜರ್ಗಳನ್ನು ನೀಡಿರ್ತಾರೆ. ಮತ್ತು ಆಟದ ಹೊಂದಾಣಿಕೆ ಅಂತಂದರೆ ಫ್ರೀ ಪ್ಲೇ ಅಡ್ಜಸ್ಟ್ಮೆಂಟ್ ಅಂತ ನಾವು ಕರಿತೀವಿ, ಫ್ರೀ ಪ್ಲೇ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಇದನ್ನೆಲ್ಲ ನೀವೇನು ಮಾಡಬೇಕು, ಹೊಂದಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ಟೆಸ್ಟಿಂಗ್ ಪ್ರೊಸೀಜರ್ಸ್. ಸೊ ಟೆಸ್ಟಿಂಗ್ ಪ್ರೊಸೀಜರ್ಸ್ ಅಂದರೆ ಈಗ ನಿಮ್ಮ ಹತ್ರ ಒಂದು ಪಾರ್ಟ್ ಇದೆ ಅಂತ ತಿಳ್ಕೊಳ್ಳಿ, ಆ ಪಾರ್ಟನ್ನು ಹೇಗೆ ಟೆಸ್ಟ್ ಮಾಡಬೇಕು, ಸೊ ಅದರ ಕಾರ್ಯವೈಖರಿ ಅಂದರೆ ವರ್ಕ್ ಎಬಿಲಿಟಿ ಅಂತಂತಂದರೆ ಅದು ಎಷ್ಟು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ, ಎಷ್ಟು ತಿಂಗಳ ಕಾಲ ಬಾಳಿಕೆ ಬರುತ್ತೆ, ಅದನ್ನು ಯಾವಾಗ ಬದಲಾವಣೆ ಮಾಡಬೇಕು, ಇದರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ಸರ್ವಿಸ್ ಮ್ಯಾನ್ಯುವಲ್ ಒಳಗೊಂಡಿರ್ತದೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಮಲ್ಟಿಮೀಟರನ್ನು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಮಲ್ಟಿಮೀಟರ್ನ ನಾವು ವೋಲ್ಟ್ ಓಮ್ ಮೀಟರ್ ಅಂತ ಕೂಡ ಏನು ಮಾಡ್ತೀವಿ, ಕರೆಯುತ್ತೇವೆ. ಯಾಕಂದರೆ ಇದು ವೋಲ್ಟೇಜ್, ಕರೆಂಟ್, ಓಕೆ, ರೆಸಿಸ್ಟೆನ್ಸ್ ಈ ಮೂರನ್ನು ಏನು ಮಾಡುತ್ತೆ, ಅಳೆಯುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾವೇನದನ್ನು ವೋಲ್ಟ್ ಓಮ್ ಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್, ಇದು ವೋಲ್ಟೇಜ್, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ನಂಥ ಹಲವಾರು ಮಾಪನ ಕಾರ್ಯಗಳನ್ನು ಸಂಯೋಜಿಸುವ ಎಲೆಕ್ಟ್ರಾನಿಕ್ ಅಳತೆ ಸಾಧನವಾಗಿದೆ. ಇದು ಯಾವ ಟೂಲ್ ರೀ ಇದು? ದಿಸ್ ಈಸ್ ಎಲೆಕ್ಟ್ರಿಕಲ್ ಟೂಲ್. ಸೊ ವಿಚ್ ವಿಲ್ ಮೆಜರ್ಸ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಓಕೆ, ಸೊ ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳಿಗೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರುತ್ತೆ ಲೆಡ್ ಆ್ಯಸಿಡ್ ಬ್ಯಾಟರಿಯನ್ನು ನಿರ್ವಹಿಸುವಾಗ ತೆಗೆದುಕೊಳ್ಳಬೇಕಾದ 6 ಮುನ್ನೆಚ್ಚರಿಕೆಗಳನ್ನ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಮೊದಲು ತಿಳ್ಕೊಳ್ಳೋಣ ಲೆಡ್ ಆ್ಯಸಿಡ್ ಬ್ಯಾಟರಿ ಅಂದರೆ ಏನು. ಲೆಡ್
ಆ್ಯಸಿಡ್ ಬ್ಯಾಟ್ರಿ. ಸೊ ಲೆಡ್ ಆ್ಯಸಿಡ್ ಬ್ಯಾಟ್ರಿಯಲ್ಲಿ 30% ಓಕೆ ಆ್ಯಸಿಡ್ ಇರುತ್ತೆ. ಓಕೆ 70% ಡಿಸ್ಟಿಲ್ ವಾಟರ್ ಇರುತ್ತೆ. ಓಕೆ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಓಕೆ ಎರಡನೇದು, ಸೊ ಇದರ ಎರಡೂ ಪೋರ್ಷನ್ಗೆ ನಾವೇನಂತೀವಿ ರೀ, ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಓಕೆ ಈ ಬ್ಯಾಟ್ರಿಗಳನ್ನು ನಾವು ಆಟೋಮೊಬೈಲ್ಗಳಲ್ಲಿ ಏನು ಮಾಡ್ತೀವಿ, ಬಳಸ್ತೀವಿ. ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ನಿಮಗೆ 6 ಮುನ್ನೆಚ್ಚರಿಕೆಗಳನ್ನು ಕೇಳಿದ್ದಾರೆ. ಸೊ ಪ್ರಿಕಾಷನ್ಸ್ಗಳನ್ನು ಕೇಳಿದ್ದಾರೆ. ಅದನ್ನು ಒಂದೊಂದು ಆಗಿ ನಾವು ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಫಸ್ಟ್, ಚರ್ಮ, ಕಣ್ಣು ಮತ್ತು ಬಟ್ಟೆಯೊಂದಿಗೆ ಸಂಪರ್ಕಕ್ಕೆ ಬರಲು ಅನುಮತಿಸಬೇಡಿ. ಯಾಕಪ್ಪ ಅಂತಂದರೆ ಇದು ಆ್ಯಸಿಡ್ನಿಂದ ಕೂಡಿರುತ್ತೆ. ಓಕೆ ಇದು ನಿಮ್ಮ ಚರ್ಮಕ್ಕಾಗಲಿ, ಕಣ್ಣಿಗೆ ಆಗಲಿ ಅಥವಾ ಬಟ್ಟೆಗಾಗಲಿ ಹಾನಿಯನ್ನು ಉಂಟು ಮಾಡ್ಬೋದು. ಅದಕ್ಕೋಸ್ಕರ ಸೊ ನೀವಿಲ್ಲಿ ಅಪ್ರಾನ್ಸ್ಗಳನ್ನು ಬಳಸ್ಬೋದು. ಕಣ್ಣುಗಳಿಗೆ ನೀವು ಕೂಲಿಂಗ್ ಗ್ಲಾಸನ್ನು ಬಳಸ್ಬೋದು ಅಥವಾ ನೀವು ಸೇಫ್ಟಿ ಗ್ಲಾಸನ್ನು ಬಳಸ್ಬೋದು. ಓಕೆ ನೆಕ್ಸ್ಟ್ ಹ್ಯಾಂಡ್ ಗ್ಲೌಸ್ಗಳನ್ನು ಬಳಸ್ಬೋದು. ಓಕೆ ಈ ಥರ ನೀವು ಮುನ್ನೆಚ್ಚರಿಕೆಯಿಂದ ನೀವು ಕಾಪಾಡ್ಕೋಬೇಕು. ಎರಡನೇದು, ಬ್ಯಾಟರಿಗೆ ಸಂಪರ್ಕಗಳನ್ನು ಮಾಡುವಾಗ ಧ್ರುವೀಯತೆಯನ್ನು ವೀಕ್ಷಿಸಲು ಜಾಗರೂಕರಾಗಿರಿ. ಧ್ರುವೀಯತೆ ಅಂದರೆ ಏನು ರೀ? ಓಕೆ ಧ್ರುವೀಯತೆ ಅಂತಂದರೆ ಸೊ ಲಿಕ್ವಿಡ್ ಪಾರ್ಟ್, ಸೊ ಏನು ಆ್ಯಸಿಡ್ ಇರುತ್ತಲ್ಲ ಅದು ಎಷ್ಟಿದೆ, ಓಕೆ ಏನು ಲೀಕೇಜ್ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಓಕೆ ಅದ್ರ ಬಗ್ಗೆ ನೀವೇನಾಗಿರಬೇಕು, ಜಾಗರೂಕವಾಗಿರಬೇಕು. ಸೊ ಲೆಡ್ ಆ್ಯಸಿಡ್ ಬ್ಯಾಟ್ರಿಲಿ ಎಷ್ಟು ಪ್ರಮಾಣದ ಆ್ಯಸಿಡ್ ಇದೆ, ಎಷ್ಟು ಪ್ರಮಾಣದ ಡಿಸ್ಟಿಲ್ ವಾಟರ್ ಇದೆ, ಓಕೆ ಅದರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಧನಾತ್ಮಕದಿಂದ ಧನಾತ್ಮಕ ಮತ್ತು ಋಣಾತ್ಮಕದಿಂದ ಋಣಾತ್ಮಕವಾಗಿರುತ್ತದೆ. ಸೊ ಇದೇನಾಗಿರುತ್ತೆ, ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಆಗಿರಬೇಕು ಮತ್ತು ನೆಗೆಟಿವ್ ಟರ್ಮಿನಲ್ ನೆಗೆಟಿವ್ ಕೇಬಲ್ಗೆ ಕನೆಕ್ಟ್ ಆಗಿರಬೇಕು ಅನ್ನೋದನ್ನು ನೀವೇನು ಮಾಡಬೇಕು, ಇಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಬರುತ್ತೆ, ಬ್ಯಾಟರಿ ಕೇಬಲ್ಗಳನ್ನು ಸಂಪರ್ಕ ಕಡಿತಗೊಳಿಸುವಾಗ ಯಾವಾಗಲೂ ನಾವು ಋಣಾತ್ಮಕ ಕೇಬಲ್ ನೆಗೆಟಿವ್ ಕೇಬಲನ್ನು ಏನು ಮಾಡಬೇಕು, ನಾವು ಮೊದಲು ಏನು ಮಾಡಬೇಕು, ಸಂಪರ್ಕ ಕಡಿತಗೊಳಿಸಬೇಕು. ಓಕೆ ಸೊ ಮೊದಲು ನಾವೇನು ಮಾಡಬೇಕು, ಸಂಪರ್ಕ ಕಡಿತಗೊಳಿಸಬೇಕು. ನೆಕ್ಸ್ಟ್, ಬ್ಯಾಟರಿ ಕೇಬಲ್ಗಳನ್ನು ಸಂಪರ್ಕಿಸುವಾಗ ಯಾವಾಗಲೂ ಋಣಾತ್ಮಕ ಕೇಬಲನ್ನು ಕೊನೆಯದಾಗಿ ಏನು ಮಾಡಬೇಕು, ನಾವು ಸಂಪರ್ಕಿಸಬೇಕು. ಸೊ ಇಲ್ಲಿ ಆಗಲೇ ನೀವು ನೋಡಿದ್ರಿ, ಮೊದಲು ನಾವು ಋಣಾತ್ಮಕ ಕೇಬಲನ್ನು ರಿಮೂವ್ ಮಾಡ್ತೀವಿ. ಓಕೆ ಹಾಗೆ ಜೋಡಿಸುವಾಗೂ ಕೂಡ ನಾವೇನು ಮಾಡಬೇಕು, ಋಣಾತ್ಮಕ ಕೇಬಲನ್ನು ಏನು ಮಾಡಬೇಕು, ನಾವು ಜೋಡಿಸಬೇಕು. ನೆಕ್ಸ್ಟ್, ಬ್ಯಾಟರಿಯಲ್ಲಿ ಸೊ ಎಲೆಕ್ಟ್ರೋಲೈಟ್ನ ಮಟ್ಟ ಕಡಿಮೆ ಇದ್ದಾಗ ಹೆಚ್ಚುವರಿ ಎಲೆಕ್ಟ್ರೋಲೈಟನ್ನು ಸೇರಿಸಬಾರ್ದು. ಅಲ್ಲೇನು ಮಾಡಬೇಕಪ್ಪ ಅಂದರೆ ಬಟ್ಟಿ ಇಳಿಸಿದ ನೀರನ್ನು, ಸೊ ಇಲ್ಲಾಂದರೆ ಡಿಸ್ಟಿಲ್ಡ್ ವಾಟರ್ ಅಂತ ನಾವು ಕರಿತೀವಿ, ಡಿಸ್ಟಿಲ್ ವಾಟರನ್ನು ಏನು ಮಾಡಬೇಕು, ನಾವು ತುಂಬಿಸ್ಬೇಕು. ಓಕೆ ನೆಕ್ಸ್ಟ್ ಬರುತ್ತೆ, ಬ್ಯಾಟರಿಗೆ ಸೇವೆ ಸಲ್ಲಿಸುವಾಗ ಸುರಕ್ಷತಾ ಕನ್ನಡಕ ಅಥವಾ ಮುಖದ ಕವಚವನ್ನು ಧರಿಸಬೇಕು. ಸೊ ನಾನು ನಿಮಗೆ ಫಸ್ಟ್ ಪಾಯಿಂಟೆಲ್ಲ ಹೇಳಿದೆ. ಸೊ ನಿಮ್ಮ ಚರ್ಮ ಮತ್ತು ಕಣ್ಣುಗಳನ್ನು ಸಂರಕ್ಷಿಸಲು ನೀವೇನು ಮಾಡಬೇಕು, ಫೇಸ್ ಮಾಸ್ಕ್, ಓಕೆ ಅಥವಾ ಇಲ್ಲ ಅಂತಂದರೆ ನೀವು ಸೇಫ್ಟಿ ಗ್ಲಾಸನ್ನು ಏನು ಮಾಡಬೇಕು, ವೇರ್ ಮಾಡಬೇಕು. ನೆಕ್ಸ್ಟ್, ಬ್ಯಾಟರಿ ಸರ್ವಿಸ್ ಮಾಡುವಾಗ ಯಾವುದೇ ಆಭರಣ ಅಥವಾ ಕೈ ಗಡಿಯಾರವನ್ನು ಧರಿಸಬೇಡ್ರಿ ಅಂತ ಹೇಳಿದ್ದಾರೆ. ಸೊ ಕಾಸ್ಟ್ಲಿ ವಾಚಸ್ ಅಥವಾ ಕಾಸ್ಟ್ಲಿ ಬಟ್ಟೆ ಅಥವಾ ವಾಚಸ್ಗಳನ್ನು ನೀವು ಧರಿಸಬೇಡಿ. ಸೊ ಅಪ್ರಾನ್ಸ್ ಮತ್ತು ಗ್ಲೌಸ್ಗಳನ್ನು ಬಳಸಿ ನೀವೇನು ಮಾಡಿ, ಮುನ್ನೆಚ್ಚರಿಕೆಯಿಂದ ಬ್ಯಾಟ್ರಿಯನ್ನು ಚೆಕ್ ಮಾಡಿ. ಇನ್ನು ಚಾರ್ಜರ್ ಆನ್ ಆಗಿರುವಾಗ ಚಾರ್ಜರ್ ಲೀಡ್ಗಳನ್ನು ಸಂಪರ್ಕಿಸಬೇಡಿ ಅಥವಾ ಸಂಪರ್ಕ ಕಡಿತಗೊಳಿಸಬೇಕು. ಸೊ ನೀವು ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತಿರ್ತೀರಿ, ಆವಾಗ ನೀವೇನು ಮಾಡಬಾರ್ದು, ಸೊ ಚಾರ್ಜ್ ಆಗುವವರೆಗೆ ಏನು ಮಾಡಬಾರ್ದು, ಚಾರ್ಜರ್ ಲೀಡ್ಗಳನ್ನು ಟಚ್ ಮಾಡಬಾರ್ದು ಮತ್ತು ಅದನ್ನು ಆಫ್ ಕೂಡ ಏನು ಮಾಡಬಾರ್ದು. ಲಾಸ್ಟ್ ಬರುತ್ತೆ, ಬ್ಯಾಟ್ರಿಯ ಬಳಿ ಯಾವುದೇ ಆರ್ಕಿಂಗ್ ಅಥವಾ ತೆರೆದ ಜಾಲಗಳನ್ನು ತಪ್ಪಿಸಿ ಅಂತ ಹೇಳಿದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಬ್ಯಾಟ್ರಿ ಹತ್ತಿರ ಯಾವುದೇ ಬೆಂಕಿ ಹತ್ತುವ ಅಥವಾ ಬೆಂಕಿ ಆಗುವ ಅಥವಾ ಬೆಂಕಿಯ ಸಂಭವ ಆಗುವಂಥ ವಸ್ತುಗಳನ್ನು ಏನು ಮಾಡಬೇಡಿ, ಇಡಬೇಡಿ. ಓಕೆ ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ಸ್. ಸೊ ಇಲ್ಲಿ ನೀವು 6 ಬರೆದ್ರೆ ಸಾಕು, ನಾನು ಒಂದಿಷ್ಟು ಎಕ್ಸ್ಟ್ರಾ ಕೂಡ ಏನು ಮಾಡಿದ್ದೀನಿ, ಹಾಕಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ, ಗಾಜು ಮತ್ತು ಸಿರಾಮಿಕ್ ಫ್ಯೂಸ್ಗಳ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಇದನ್ನು 3 ಅಂಕಕ್ಕೆ ಕೇಳಿದ್ದಾರೆ. ಇದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಬರುತ್ತೆ. ಓಕೆ ಸೊ ಫಸ್ಟ್ ನೋಡ್ತಾ ಹೋಗೋಣ ನಾವು. ಗ್ಲಾಸ್ ಮತ್ತು ಸಿರಾಮಿಕ್ ಫ್ಯೂಸ್ಗಳು ಹಳೆಯ ವಾಹನಗಳಿಗೆ ಹೆಚ್ಚಾಗಿ ಕಂಡು ಬರುತ್ತವೆ. ಫಸ್ಟ್ ಪಾಯಿಂಟ್. ಸೊ ಗ್ಲಾಸ್ ಮತ್ತು ಸಿರಾಮಿಕ್ ಫ್ಯೂಸ್ಗಳನ್ನು ನಾವು ಓಲ್ಡ್ ವೆಹಿಕಲ್ಸ್ಗಳಲ್ಲಿ ಏನು ಮಾಡ್ಬೋದು, ನೋಡ್ಬೋದು. ಕೆಲವೊಮ್ಮೆ
ಸಮಟೈಮ್ಸ್. ಆದಾಗ್ಯೂ ಸರ್ಕ್ಯೂಟ್ನೊಂದಿಗೆ ಸರಣಿಯಲ್ಲಿ ಸಂಪರ್ಕಗೊಂಡಿರುವ ವಿಶೇಷ ಹೋಲ್ಡರ್ನಲ್ಲಿ ನೀವು ಇವುಗಳನ್ನು ಕಾಣಬಹುದು. ಓಕೆ, ಸರ್ಕ್ಯೂಟ್ನಲ್ಲಿ ಕಂಡು ಬರ್ತಕ್ಕಂಥ ವಿಶೇಷ ಹೋಲ್ಡರ್ಗಳಲ್ಲಿ ಕೂಡ ನೀವೇನು ಇವುಗಳನ್ನು ನೋಡಬಹುದು. ಗಾಜಿನ ಫ್ಯೂಸ್ಗಳು ಲೋಹದ ಕ್ಯಾಪ್ಗಳೊಂದಿಗೆ ಸಣ್ಣ ಗಾಜಿನ ಸಿಲಿಂಡರ್ಗಳಾಗಿವೆ. ಓಕೆ, ಸೊ ಇವೇನಾಗಿರ್ತವೆ ಅಂತಂದ್ರೆ ಗ್ಲಾಸ್ ಫ್ಯೂಸಸ್ ಸ್ಮಾಲ್ ಗ್ಯಾಸ್ ಸಿಲಿಂಡರ್ನನ್ನು ಹೊಂದಿರತಕ್ಕಂಥ ಮೆಟಲ್ ಕ್ಯಾಪ್ಸ್ಗಳನ್ನು ಹೊಂದಿರ್ತವೆ. ಓಕೆ, ಸೊ ನೀವಿಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ, ಯಾವುದೇ ಭಾರತೀಯ ಕಾರಿನ ಬೆಳಕಿನ ವ್ಯವಸ್ಥೆಯ ಸರ್ಕ್ಯೂಟ್ನ ರೇಖಾಚಿತ್ರ. ಬೆಳಕಿನ ವ್ಯವಸ್ಥೆ ಅಂತಂದರೆ ಏನಪ್ಪ ಅಂದ್ರೆ ಲೈಟಿಂಗ್ ಸಿಸ್ಟಮ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ನಾವು ಇದನ್ನು ಏನು ಮಾಡ್ತೀವಿ ಕರಿತೀವಿ. ಸೊ ಇದು ಕಾರದು ಡೈಗ್ರಾಮ್. ಸೊ ಇದರಲ್ಲಿ ಯಾವುದೇ ಪಾರ್ಟ್ಸ್ ಇರಲ್ಲ. ಓಕೆ, just you have to draw the diagram like this. Okay, there is no explanation, just diagram anna draw ಮಾಡಿ you will get marks. Okay, next, ಕವಾಟ ಅಥವಾ ವಾಲ್ ಸೋರಿಕೆ ವಿವಿಧ ಕಾರಣಗಳ ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನೋಡೋಣ ನಾವು ಕವಾಟ ಅಥವಾ ವಾಲ್ ಅಂದರೆ ಏನು. ಸೊ ವಾಲ್ ಪಾಪೆಟ್ ವಾಲ್ಸ್ ಅಂತ ಬರುತ್ತೆ ಆಟೋಮೊಬೈಲ್ ಇಂಜಿನ್ಸ್ನಲ್ಲಿ. ಓಕೆ, ಸೊ ಪಾಪೆಟ್ ವಾಲ್ಸ್ ಎಷ್ಟಿರುತ್ತೆ? 2 ಇರುತ್ತೆ, ಇಲ್ಲಾಂದರೆ 4 ಇರುತ್ತೆ. ಓಕೆ, ಒಂದು ಇಂಟೇಕ್ ಮತ್ತು ಇನ್ನೊಂದು ಎಕ್ಸಾಸ್ಟ್, ಈ ಥರ. ಓಕೆ, ಸೊ ಈ ಸೋರಿಕೆ ಆದಾಗ ಏನೇನು ಕಾರಣಗಳನ್ನ ಉಂಟು ಮಾಡ್ಬೋದು, ಏನೇನು ಪರಿಣಾಮಗಳಾಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ, ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ನಾವು ಇದನ್ನು ಏನು ಮಾಡ್ತಾ ಹೋಗೋಣ, ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಬರುತ್ತೆ ಅತಿಯಾದ ಇಂಧನ ಬಳಕೆ. ಸೊ ಅತಿಯಾದ ಇಂಧನ ಬಳಕೆ, ಸೊ ಫ್ಯೂಲ್ ಕನ್ಸಂಪ್ಷನ್ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಸೊ ನಿಮ್ಮ ವಾಹನ ಇಂಧನವನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕುಡಿಯೋದಕ್ಕೆ ಅಂದರೆ ಹೆಚ್ಚಾಗಿ ಬಳಸುತ್ತೆ, ಬಟ್ ನಿಮಗೆ ಮೈಲೇಜನ್ನು ನೀಡೋದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್, ನೋ ಪಿಕಪ್. ಸೊ ನೋ ಪಿಕಪ್ ಇರೋದಿಲ್ಲ. ಪಿಕಪ್ ಏಕೆ ಇರೋದಿಲ್ಲ ಅಂತಂದರೆ, ಸೊ ವಾಲ್ನಿಂದ ಏನಾಗ್ತಾ ಇರುತ್ತೆ, ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ ಏನಾಗ್ತಾ ಇರುತ್ತೆ, ಲೂಸ್ ಆಗಿ ಅಥವಾ ಸೊ ಲೀಕೇಜ್ ಆಗಿ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ನಿಮ್ಮ ವಾಹನ ನೀವು ಅಂದ್ಕೊಂಡಂಥ ಸ್ಪೀಡನ್ನು ನಿಮ್ಮ ವೆಹಿಕಲ್ ಏನು ಮಾಡೋಕ್ಕಾಗಲ್ಲ, ರೀಚ್ ಆಗೋಕ್ಕೆ ಆಗಲ್ಲ. ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ, ಇಂಜಿನ್ ಡು ನಾಟ್ ಟೇಕ್ ಲೋಡ್. ಅಂದರೆ ಸೊ ನೀವು ವಾಹನವನ್ನು ಪ್ರಾರಂಭ ಮಾಡ್ತೀರಿ, ಅವಾಗ ಏನು ಮಾಡೋದಿಲ್ಲ, ನಿಮ್ಮ ಇಂಜಿನ್ ಲೋಡನ್ನು ತೆಗೆದುಕೊಳ್ಳೋದಿಲ್ಲ. ಓಕೆ, ನೀವು ಅಂದ್ಕೊಂಡಂಥ ಸಮಯದಲ್ಲಿ ವಾಹನ ಸ್ಟಾರ್ಟ್ ಆಗೋದಿಲ್ಲ, ಅಥವಾ ನೀವು ಅಂದ್ಕೊಂಡ ಹಾಗೆ ಪಿಕಪ್ಪನ್ನು ತೊಗೊಳ್ಳೋದಿಲ್ಲ, ನೀವು ಅಂದ್ಕೊಂಡ ಹಾಗೆ ವಾಹನ ಮುಂದೆ ಹೋಗೋದಿಲ್ಲ ಅಂತ ಕೂಡ ನೀವೇನು ಮಾಡ್ಬೋದು, ಇದನ್ನು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಹಾರ್ಡ್ ಸ್ಟಾರ್ಟಿಂಗ್. ಸೊ ಹಾರ್ಡ್ ಸ್ಟಾರ್ಟಿಂಗ್ ಅಂತಂದರೆ ವಾಹನ ಜಲ್ದಿ ಸ್ಟಾರ್ಟ್ ಆಗೋದಿಲ್ಲ. ಓಕೆ, ನೀವೆಷ್ಟೇ ಸ್ಟಾರ್ಟ್ ಮಾಡಿದರೂ ಜಲ್ದಿ ಏನಾಗೋದಿಲ್ಲ, ವಾಹನ ಸ್ಟಾರ್ಟ್ ಆಗೋದಿಲ್ಲ. ಸ್ಟಾರ್ಟ್ ಆಗೋದಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್, ವಾಲ್ ಸ್ಟಿಕ್ಸ್ ಅಂತಂದರೆ ವಾಲ್ನ ಮೇಲೆ ಬಂದು ಕಾರ್ಬನ್ ಕೂರೋದಕ್ಕೆ ಅಥವಾ ಕಾರ್ಬನ್ ಪಾರ್ಟಿಕಲ್ಸ್ ಬಂದು ವಾಲ್ ಮೇಲೆ ಕೂರೋದಕ್ಕೆ ನಾವು ವಾಲ್ ಸ್ಟಿಕ್ಸ್ ಅಂತ ಕರಿತೀವಿ. ಇದು ಕೂಡ ಒಂದು ದೊಡ್ಡ ತೊಂದರೆ. ನೆಕ್ಸ್ಟ್ ಬರುತ್ತೆ ಇಂಜಿನ್ ಓವರ್ ಹೀಟ್ಸ್. ಅಂದರೆ ಇಂಜಿನ್ ಏನಾಗುತ್ತೆ, ಅತಿಯಾಗಿ ಬಿಸಿಯಾಗಲು ಪ್ರಾರಂಭ ಆಗುತ್ತೆ. ಯಾಕಂದರೆ ಅಲ್ಲಿ ಸರಿಯಾಗಿ ಕಂಬಷನ್ ಆಗದೇ ಇರೋ ಕಾರಣ ಈ ಪ್ರಾಬ್ಲಮ್ಸ್ಗಳೇನಾಗ್ತವೆ, ಕ್ರಿಯೇಟ್ ಆಗ್ತವೆ. ಓಕೆ, ಸೊ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರುತ್ತೆ ಕೂಲಿಂಗ್ ವ್ಯವಸ್ಥೆಯಲ್ಲಿ ಸಾಮಾನ್ಯ ದೋಷಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಮೊದಲು ನೋಡೋಣ ನಾವು ಕೂಲಿಂಗ್ ಸಿಸ್ಟಮ್ ಅಂದರೆ ಏನು ಅಂತ. ಸೊ ಇಂಜಿನ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚಿನ ಶಾಖವನ್ನು ಇದೇನು ಮಾಡುತ್ತೆ, ಏರ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಓಕೆ, ವಿತ್ ದ ಹೆಲ್ಪ್ ಆಫ್ ರೇಡಿಯೇಟರ್. ಸೊ ಇದಕ್ಕೆ ನಾವೇನಂತೀವಿ, ಕೂಲಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ 2 ವೀಲರ್ಸ್ನಲ್ಲಿ ಏರ್ ಕೂಲಿಂಗ್ ಇರುತ್ತೆ, ಮತ್ತು 4 ವೀಲರ್ಸ್ ಅಥವಾ 6 ವೀಲರ್ಸ್ಗಳಲ್ಲಿ ಕೂಲಂಟ್ ಅಥವಾ ವಾಟರ್ ಕೂಲಿಂಗ್ ಸಿಸ್ಟಮ್ ಅಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ನವ ಡೇಸ್ ವಿ ಆರ್ ಯೂಸಿಂಗ್ ಕೂಲಂಟ್. ಓಕೆ, ಪ್ರೆಷರ್ ಸಿಲ್ಡ್ ಕೂಲಿಂಗ್ ಅಂತ. ಸೊ ಈ ಸಿಸ್ಟಮ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಸೊ ಓಕೆ, ಸೊ ಈಗ ನಾವು 1 by 1 ಪಾಯಿಂಟ್ಸ್ಗಳನ್ನು ಏನು ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಬರುತ್ತೆ ಕಡಿಮೆ ಮಟ್ಟದ ಶೀತಕ. ಕಡಿಮೆ ಮಟ್ಟದ ಶೀತಕ ಅಂತಂದರೆ ಸೊ ಲೆವೆಲ್ ಆಫ್ ಕೂಲೆಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇದರಿಂದ ಕೂಡ ಏನಾಗುತ್ತೆ, ಕೂಲಿಂಗ್ ಸಿಸ್ಟಮ್ನಲ್ಲಿ ತೊಂದರೆಗಳು ಪ್ರಾರಂಭ ಆಗುತ್ತೆ. ನೆಕ್ಸ್ಟ್, ಫಾಲ್ಟಿ ಥರ್ಮೋಸ್ಟಾಟ್. ಅಂದರೆ ಥರ್ಮೋಸ್ಟಾಟ್ ಏನಾಗುತ್ತೆ, ಡ್ಯಾಮೇಜ್ ಆದರೆ
ಸೊ ದೋಷಗಳು ಉಂಟಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಫಾಲ್ಟಿ ವಾಟರ್ ಪಂಪ್. ಸೊ ವಾಟರ್ ಪಂಪನ್ನು ನಾವು ಎದಕ್ಕೆ ಬಳಸ್ತೀವಪ್ಪ ಅಂತಂದರೆ ಕೂಲೆಂಟನ್ನು ಪ್ರೆಷರೈಸ್ಡ್ ಅಥವಾ ಪ್ರೆಷರ್ ಮಾಡಲಿಕ್ಕೆ ನಾವು ಅಥವಾ ಪುಷ್ ಮಾಡಲಿಕ್ಕೆ ವಾಟರ್ ಪಂಪನ್ನು ಬಳಸ್ತೀವಿ. ಸೊ ಇದೇನಾದರೂ ಡ್ಯಾಮೇಜ್ ಆಗಿತ್ತಪ್ಪ, ಫಾಲ್ಟ್ ಆಗಿತ್ತಂದರೆ ಇಲ್ಲಿ ಕೂಡ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಾಲ್ಟಿ ರೇಡಿಯೇಟರ್ ಕ್ಯಾಪ್. ಓಕೆ, ಇಲ್ಲಿ ನೋಡೋಣ, ದೋಷಯುಕ್ತ ರೇಡಿಯೇಟರ್ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ರೇಡಿಯೇಟರ್ ಕ್ಯಾಪ್ ಏನಾದರೂ ಲೀಕೇಜ್ ಆಗ್ತಾ ಇತ್ತು ಅಥವಾ ಲೂಸ್ ಆಗಿತ್ತು ಅಂದರೆ ಅದು ಕೂಡ ಏನಾಗುತ್ತೆ, ಕೂಲೆಂಟ್ ಸೋರಿಕೆಗೆ ಕಾರಣ ಆಗುತ್ತೆ. ಕೂಲಿಂಗ್ ಸಿಸ್ಟಮ್ನಲ್ಲಿ ಕೂಲೆಂಟ್ ಸೋರಿಕೆ ಅಂತಂದರೆ ಕೂಲೆಂಟ್ ಸೋರಿಕೆ ಆಗ್ತಾ ಇತ್ತಂತಂದರೆ ಸೊ ಇದು ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳಲು ಅಸಮರ್ಥಕವಾಗಿ ಬಿಡುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಇದು ಕೂಡ ಒಂದು ದೋಷವಾಗಿ ಪರಿಣಾಮವನ್ನು ಬೀರುತ್ತೆ. ನೆಕ್ಸ್ಟ್, ಕೂಲಿಂಗ್ ಫ್ಯಾನ್ ಮೋಟರ್. ಸೊ ಕೂಲಿಂಗ್ ಫ್ಯಾನ್ ಮೋಟರ್ ಏನಾದರೂ ದೋಷಯುಕ್ತ ಆಗಿತ್ತಪ್ಪ, ಫಾಲ್ಟ್ ಆಗಿತ್ತು, ಡಿಫೆಕ್ಟ್ ಆಗಿತ್ತು ಅಂತಂತಂದರೆ ಇದು ಕೂಡ ಒಂದು ಸಮಸ್ಯೆ. ನೆಕ್ಸ್ಟ್ ಬರುತ್ತೆ ಇಂಪ್ರಾಪರ್ ದಹನ ಸಮಯ. ಸೊ ಕೂಲಿಂಗ್ ಸಿಸ್ಟಮ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದರೆ, ಸೊ ಇಂಪ್ರಾಪರ್ ಇಗ್ನಿಷನ್ ಟೈಮಿಂಗ್ ಅಂತಂದರೆ ನೀವು ಸಿಂಪಲ್ಲಾಗಿ ಹೇಳ್ಬೋದು, ನಾವು ನಾರ್ಮಲಿ ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಸ್ಪಾರ್ಕ್ ವಿಲ್ ಪ್ರೊವೈಡ್. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇನ್ನೂ ಕಾಂಪ್ರೆಷನ್ ಸ್ಟ್ರೋಕ್ ಕೊನೆಗೊಂಡಿರೋದೇ ಇಲ್ಲ. ಸೊ ಆಗಲೇ ಏನಾಗುತ್ತೆ, ಇಂಪ್ರಾಪರ್ ಆಗಿ ಸ್ಪಾರ್ಕ್ ಇಗ್ನಿಷನ್ನ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತೀವಿ, ಅಸಮರ್ಪಕ ದಹನ ಸಮಯ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ದೋಷಯುಕ್ತ ಥರ್ಮೋಸ್ಟಾಟಿಕ್ ಸ್ವಿಚ್ ಅಂತ. ಅಂದರೆ ಥರ್ಮೋಸ್ಟಾಟಿಕ್ ಸ್ವಿಚ್ನಲ್ಲಿ ಗ್ಯಾಸ್ಕೆಟ್ ಇರುತ್ತೆ, ಆ ಗ್ಯಾಸ್ಕೆಟ್ ಏನಾದರೂ ಡ್ಯಾಮೇಜ್ ಆದರೆ, ಹಾಳಾದರೆ, ಸೊ ಇದರಿಂದ ಕೂಲಿಂಗ್ ಸಿಸ್ಟಮ್ ಮೇಲೆ ಏನಾಗುತ್ತೆ, ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಅವರು ಕೇಳಿದ್ದಾರೆ ಅಮಾನತ್ತು ವ್ಯವಸ್ಥೆಯ ಮುಖ್ಯ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಅಮಾನತು ವ್ಯವಸ್ಥೆ ಅಂದರೆ ನಿಮಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಸಸ್ಪೆನ್ಷನ್ ಸಿಸ್ಟಮ್ ಅಂತ ನಾವು ಕರಿತೀವಿ. ರಸ್ತೆ ಮೇಲೆ ಉತ್ಪಾದನೆ ಆಗಿರತಕ್ಕಂಥ ಕಂಪನ ಮತ್ತು ಬೌನ್ಸ್ಗಳನ್ನು ಕಡಿಮೆ ಮಾಡಿ ರಸ್ತೆ ಮೇಲೆ ಇರ್ತಕ್ಕಂಥ ಸರಕು ಸಾಮಾನುಗಳಿಗೆ, ಪ್ರಯಾಣಿಕರಿಗೆ ಅಥವಾ ಚಾಲಕರಿಗೆ ಇದೇನು ಮಾಡುತ್ತೆ, ಒಳ್ಳೆಯ ಸವಾರಿ ಗುಣಮಟ್ಟವನ್ನು ನೀಡುತ್ತೆ. ಓಕೆ, ಈ ಥರ ನೀವು ಇದನ್ನು ತಿಳ್ಕೊಬೋದು. ಓಕೆ, ಸೊ ಫಸ್ಟ್ ನಾವೇನು ಮಾಡೋಣ, ಇದರ ಬಗ್ಗೆ ನೋಡೋಣ. ಫಸ್ಟ್ ಪಾಯಿಂಟ್, ಸರಿಯಾದ ವಾಹನ ಸವಾರಿಯ ಎತ್ತರವನ್ನು ನಿರ್ವಹಿಸೋದು. ವಾಹನ ಸವಾರಿಯ ಎತ್ತರ ಅಂತಾರೆ ವೆಹಿಕಲ್ ರೈಡ್ ಹೈಟನ್ನು ಏನು ಮಾಡುತ್ತೆ, ಇದು ಇಂಪ್ರೂವ್ ಮಾಡುತ್ತೆ. ಸೊ ನಾವು ಚಕ್ರಗಳಿಗೆ ಸಸ್ಪೆನ್ಷನನ್ನು ಅಲೈನ್ ಮಾಡಿದ್ದೀವಪ್ಪ ಅಂತಂದರೆ 4 ಚಕ್ರಗಳ ರೈಡ್ ಹೈಟ್ ಏನಾಗಿರುತ್ತೆ, ಅದು ಸರಿಯಾಗಿ ಅಲೈನ್ ಆಗಿರುತ್ತೆ ಅಂತ ಇದರ ಅರ್ಥ. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಓಕೆ, ವಾಹನಕ್ಕೆ ಆಘಾತ ಶಕ್ತಿಗಳ ಪರಿಣಾಮವನ್ನು ಕಡಿಮೆ ಮಾಡೋದು. ಅಂದರೆ ರೋಡ್ನ ಮೇಲೆ ಬೀಳ್ತಕ್ಕಂಥ ಶಾಕ್ ಫೋರ್ಸಸನ್ನು ಏನು ಮಾಡೋದು, ಇದು ಕಡಿಮೆ ಮಾಡಿ ಆರಾಮದಾಯಕ ಅಥವಾ ಸುಗಮ ಚಾಲನೆಯನ್ನು ವಾಹನಕ್ಕೆ ನೀಡುವುದು. ಓಕೆ, ಈ ಥರ ನೀವು ಇದನ್ನು ತಿಳ್ಕೊಬೋದು. ನೆಕ್ಸ್ಟ್, ಮೇಂಟೈನಿಂಗ್ ದ ಕರೆಕ್ಟ್ ವೀಲ್ ಅಲೈನ್ಮೆಂಟ್. ಅಂದರೆ ಸರಿಯಾದ ಚಕ್ರ ಜೋಡಣೆಯನ್ನು ನಿರ್ವಹಿಸೋದು. ಸೊ ನೀವು ಸಸ್ಪೆನ್ಷನ್ ಅಳವಡಿಕೆ ಮಾಡಿದ್ರಿಪ್ಪ ಅಂತಂದರೆ ಸೊ ವೀಲ್ ಅಲೈನ್ಮೆಂಟ್ ಏನಾಗುತ್ತೆ, ಸರಿಯಾಗುತ್ತೆ. ಯಾಕಂದರೆ 4 ಚಕ್ರಗಳಿಗೆ ಸರಿಯಾಗಿ ಅಲೈನ್ಮೆಂಟ್ ಮಾಡೋದ್ರಿಂದ ಸೊ ವೀಲ್ ಅಲೈನ್ಮೆಂಟ್ ಏನಾಗುತ್ತೆ, ಸರಿಯಾಗಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ವಾಹನಗಳನ್ನು ಚಾಲನೆ ಮಾಡುವ ಸ್ಥಿರತೆಯನ್ನು ಬೆಂಬಲಿಸುವುದು. ಅಂದರೆ ಡ್ರೈವಿಂಗ್ ಸ್ಟೆಬಿಲಿಟಿಯನ್ನು ಏನು ಮಾಡುತ್ತೆ, ಇದು ಇಂಪ್ರೂವ್ ಮಾಡುತ್ತೆ. ಓಕೆ, ಸೊ ನೀವು ಸಸ್ಪೆನ್ಷನ್ ಸರಿಯಾಗಿತ್ತಪ್ಪ ಅಂತಂದರೆ ವೀಲ್ ಅಲೈನ್ಮೆಂಟ್ ಸರಿಯಾಗಿರುತ್ತೆ. ವೀಲ್ ಅಲೈನ್ಮೆಂಟ್ ಸರಿಯಾಗಿತ್ತಂದರೆ ನಿಮ್ಮ ಡ್ರೈವಿಂಗ್ ಸ್ಟೆಬಿಲಿಟಿ ಕೂಡ ಏನಾಗುತ್ತೆ, ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್, ವಾಹನದ ಟೈರ್ಗಳನ್ನು ರಸ್ತೆಯ ಸಂಪರ್ಕದಲ್ಲಿರಿಸೋದು. ಅಂದರೆ ಕೀಪಿಂಗ್ ದ ವೆಹಿಕಲ್ಸ್ ಟೈರ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ರೋಡ್. ಅಂದರೆ 4 ಚಕ್ರಗಳು ಸರಿಯಾಗಿ ನೆಲದ ಮೇಲೆ ಸರಿಯಾಗಿ ಪ್ರಾಪರಾಗಿ ನಿಲ್ಲೋದಕ್ಕೆ ಇದೇನು ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ವಾಹನದ ಪ್ರಯಾಣದ ದಿಕ್ಕಿನ ನಿಯಂತ್ರಣ. ಅಂದರೆ ವೆಹಿಕಲ್ ಡೈರೆಕ್ಷನನ್ನು ಕಂಟ್ರೋಲ್ ಮಾಡೋದು. ಅಲ್ಲಿ ಸ್ಟೆಬಿಲಿಟಿಯನ್ನು ಏನು ಮಾಡುತ್ತೆ, ಇದು ಇಂಪ್ರೂವ್ ಆಗುತ್ತೆ. ಡೈರೆಕ್ಷನ್ ಆಫ್ ಟ್ರಾವೆಲಿಂಗ್, ಓಕೆ, ಅದನ್ನು ಏನು ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಓಕೆ, ವಾಹನ ಚಲಿಸುವಾಗ ಗುರುತ್ವಾಕರ್ಷಣೆ ಕೇಂದ್ರವನ್ನು ನಿರ್ವಹಿಸುತ್ತದೆ. ಅಂದರೆ ಮೇಂಟೈನ್ ದ ಸೆಂಟರ್ ಆಫ್ ಗ್ರಾವಿಟಿ. ಸೊ ವೆಹಿಕಲ್ ರನ್ನಿಂಗ್ ಆಗುವ ಹೊತ್ನಾಗ ಸೆಂಟರ್ ಆಫ್ ಗ್ರಾವಿಟಿಯನ್ನು ಏನು ಮಾಡುತ್ತೆ, ಇದು ಮೇಂಟೈನ್ ಮಾಡುತ್ತೆ. ಸೊ ಈ ಥರ ಇದನ್ನು ನೀವೇನು ಮಾಡ್ಬೋದು, ತಿಳ್ಕೊಳ್ಬೋದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್.
ಇನ್ನು ನೆಕ್ಸ್ಟ್ ಬರುತ್ತೆ ವಿವಿಧ ರೀತಿಯ ಫ್ಯೂಸ್ಗಳನ್ನು ವರ್ಗೀಕರಿಸಿರಿ ಅಂತೇಳಿ. ಸೊ ಇಲ್ಲಿ ನಿಮಗೆ 3 ಥರದ ಫ್ಯೂಸ್ಗಳು ಬರುತ್ತೆ. ಫಸ್ಟ್ ಬರುತ್ತೆ ಗ್ಲಾಸ್ ಮತ್ತು ಸಿರಾಮಿಕ್ ಫ್ಯೂಸ್, ಎರಡನೇದ ಬ್ಲೇಡ್ ಟೈಪ್ ಫ್ಯೂಸ್ ಮತ್ತು ಮೂರನೇದ ಬುಲೆಟ್ ಅಥವಾ ಕಾರ್ಟ್ರಿಜ್ ಫ್ಯೂಸ್. ಸೊ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನಿಲ್ಲ. ಈ ಗ್ಲಾಸ್ ಅಥವಾ ಸಿರಾಮಿಕ್ ಫ್ಯೂಸ್ಗಳನ್ನು ನಾವೇನು ಮಾಡ್ತೀವಿ, ಹಳೆಯ ವಾಹನಗಳಲ್ಲಿ ಏನು ಮಾಡ್ತೀವಿ ನೋಡ್ತೀವಿ. ಓಕೆ, ಮತ್ತು ಇದು ಸರ್ಕ್ಯೂಟ್ಗಳಲ್ಲಿ ಸೊ ನೋಡ್ಬೋದು, ಇವುಗಳನ್ನು ಅಲೈನ್ಮೆಂಟ್ ಮಾಡಿರ್ತೀವಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಡಯಾಫ್ರಾಮ್ ಕ್ಲಚ್ನ ಬಗ್ಗೆ ಸಂಕ್ಷಿಪ್ತವಾಗಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಡಯಾಫ್ರಾಮ್ ಕ್ಲಚ್ ಬಗ್ಗೆ ಹೇಳಬೇಕಂದ್ರೆ, ಡಯಾಫ್ರಾಮ್ ಕ್ಲಚನ್ನು ನಾವು ಕಾಯಿಲ್ ಸ್ಪ್ರಿಂಗ್ ಕ್ಲಚ್ನ ಬದಲಾಗಿ ಏನು ಮಾಡ್ತೀವಿ, ಬಳಸ್ತೀವಿ. ಸೊ ಇಲ್ಲಿ ನೋಡ್ತಾ ಹೋಗೋಣ, ಒಂದೊಂದೇ ಪಾಯಿಂಟನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಕಾಯಿಲ್ ಸ್ಪ್ರಿಂಗ್ ಕ್ಲಚ್ನ ಬದಲಾಗಿ ಡಯಾಫ್ರಾಮ್ ಸ್ಪ್ರಿಂಗನ್ನು ನಾವೇನು ಮಾಡ್ತೀವಿ, ಬಳಸ್ತೀವಿ. ಒಂದನೇ ಪಾಯಿಂಟ್, ಈ ರೀತಿಯ ಕ್ಲಚನ್ನು ಡಯಾಫ್ರಾಮ್ ಕ್ಲಚನ್ನು ಏನು ಮಾಡ್ತೀವಿ, ನಾವು ಕರೀತೇವೆ. ಓಕೆ, ಸಿಂಪಲ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್ ಬರುತ್ತೆ. ಸೊ ನೋಡಿ, ಸ್ಪ್ರಿಂಗ್ ಕ್ಲಚ್ಗೆ ಹೋಲಿಸಿದರೆ ಡಯಾಫ್ರಾಮ್ ಕ್ಲಚ್ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ, ಸ್ಮಾಲ್ ಸೈಜ್. ಓಕೆ, ಮತ್ತು ಸ್ಪ್ರಿಂಗ್ಗೆ ಹೋಲಿಸಿದರೆ ಡಯಾಫ್ರಾಮ್ ಹೆಚ್ಚು ಒತ್ತಡವನ್ನು ಬೀರೋದ್ರಿಂದ, ಹೈ ಪ್ರೆಷರ್ ವಿತ್ಸ್ಟ್ಯಾಂಡ್ ಮಾಡೋದ್ರಿಂದ ಇದನ್ನು ನಾವು ಹೆಚ್ಚು ಟಾರ್ಕನ್ನು ರವಾನಿಸಲು ಏನು ಮಾಡ್ತೀವಿ, ಬಳಸ್ತೀವಿ. ಇದು ಹೈ ಪ್ರೆಷರ್ನ ವಿತ್ಸ್ಟ್ಯಾಂಡ್ ಮಾಡ್ತೈತಿ ಮತ್ತು ಹೆವಿ ಟಾರ್ಕನ್ನು ಏನು ಮಾಡ್ತೈತಿ ರೀ, ಟ್ರಾನ್ಸ್ಮಿಟ್ ಮಾಡ್ತೈತಿ. ಈ ಥರ ನೀವು ಇದನ್ನು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್. ಡಯಾಫ್ರಾಮ್ ಕ್ಲ್ಯಾಂಪಿಂಗ್ ಮತ್ತು ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಕ್ಲ್ಯಾಂಪಿಂಗ್ ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ ಆಗಿ ಇದೇನು ಮಾಡುತ್ತೆ, ಎರಡೂ ಕೆಲಸಗಳನ್ನು ಇದೇ ಮಾಡುತ್ತೆ. ಸೊ ಹೀಗಾಗಿ ಇದೇನಾಗುತ್ತೆ, ನಮಗೆ ಈಸಿ ಆಗುತ್ತೆ ಮತ್ತು ಇತರ ರೀತಿಯ ಕ್ಲಚ್ಗಳಿಗೆ ಹೋಲಿಸಿದರೆ ಇದು ಕಡಿಮೆ ನಿರ್ವಹಣೆಯನ್ನು ಹೊಂದಿರುತ್ತದೆ, ಅಂದರೆ ಲೆಸ್ ಮೇಂಟೆನೆನ್ಸ್. ಓಕೆ, ಸೊ ನೀವು ಲೆಸ್ ಮೇಂಟೆನೆನ್ಸ್ ಮಾಡ್ಬೋದು. ಅಂದರೆ ಕಾಯಿಲ್ ಸ್ಪ್ರಿಂಗ್ ಕ್ಲಚ್ಗೆ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ, ಇದಕ್ಕೆ ಮೇಂಟೆನೆನ್ಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ಈ ಥರ ನೀವು ಏನು ಮಾಡ್ಬೋದು ಇದನ್ನು. ಈಗ 6 ಅಂಕದ ಪ್ರಶ್ನೆಗಳನ್ನು ಹೋಗೋಣ. 6 ಅಂಕದ ಪ್ರಶ್ನೆಗಳು ನಿಮಗೆ 4 ಕೇಳಿರ್ತಾರೆ. ಅದರಲ್ಲಿ 2 ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಉತ್ತರವನ್ನು ಬರೀಬೇಕು. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, 35ನೇ ಪ್ರಶ್ನೆ. ಮಲ್ಟಿ ಸಿಲಿಂಡರ್ ಇಂಜಿನ್ಗಳಲ್ಲಿ ಸಿಲಿಂಡರ್ ಬೋರ್ನ ಪಿಸ್ಟನ್ ಕ್ಲಿಯರೆನ್ಸನ್ನು ಪರೀಕ್ಷಿಸುವ ವಿಧಾನಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಒಂದೊಂದೇ ಪಾಯಿಂಟ್ಗಳನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್. ಸೊ ಫಸ್ಟ್ ಏನು ಮಾಡಿ, ನೀವು ನಿಮ್ಮ ವಾಹನವನ್ನು ಸಮತಟ್ಟಾದ ನೆಲದ ಮೇಲೆ ಏನು ಮಾಡಿರಿ, ನಿಲ್ಲಿಸ್ರಿ, ಅಂದರೆ ಪಾರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಪಾರ್ಕಿಂಗ್ ಬ್ರೇಕನ್ನು ಅನ್ವಯಿಸಿರಿ. ಓಕೆ, ಪಿ ಅಂತ ಇರುತ್ತೆ. ನೆಕ್ಸ್ಟ್ ಬ್ಯಾಟರಿಯ ಋಣಾತ್ಮಕ ಟರ್ಮಿನಲನ್ನು ಏನು ಮಾಡಿರಿ, ತೆಗೆದು ಹಾಕಿರಿ. ಓಕೆ, ಸೊ ಯಾವಾಗಿದ್ರೂ ನಾವು ಬ್ಯಾಟ್ರಿ ಇನ್ಸ್ಪೆಕ್ಷನ್ ಮಾಡೋದಾಗಲಿ, ವಾಹನದ ಕೆಲಸ ಮಾಡೋದಾಗಿರಲಿ, ಇಂಜಿನ್ ವಾಷಿಂಗ್ ಮಾಡೋದಾಗಿರಲಿ, ಯಾವಾಗಿದ್ರೂ ನಾವು ಈ ನೆಗೆಟಿವ್ ಕೇಬಲನ್ನು ಏನು ಮಾಡಬೇಕು, ಮೊದಲು ರಿಮೂವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್. ಇಂಜಿನ್ ಕೆಳಗೆ ಒಂದು ಏನು ಮಾಡಿರಿ, ಟ್ರೇ ಇರಿಸ್ರಿ, ಫನಲ್ ಅಥವಾ ಕಂಟೈನರ್ನ ಇರಿಸ್ರಿ. ಓಕೆ, ಗೋ ಟು ನೆಕ್ಸ್ಟ್ ಪಾಯಿಂಟ್. ಇಂಜಿನ್ನಿಂದ ಎಲ್ಲ ತೈಲವನ್ನು ಹೊರಹೋಗಲು ಬಿಡಿ. ಯಾವ ತೈಲ? ಇಂಜಿನ್ನ ತೈಲ. ಸೊ ನಾವು ಘರ್ಷಣೆಯನ್ನು ಕಡಿಮೆ ಮಾಡಲು ಇಂಜಿನಲ್ಲಿ ತೈಲವನ್ನು ಹಾಕಿರ್ತೀವಲ್ಲ, ಆ ತೈಲವು ಎಲ್ಲ ರಿಮೂವ್ ಆಗುವವರೆಗೆ ನೀವು ಒಂದು 5 ನಿಮಿಷ ವೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್. ಸೊ ರೇಡಿಯೇಟರ್ ಹೋಸ್ ಪೈಪ್ಸ್ ಅಂದರೆ ಮೆತ್ತು ನಿರ್ನಾಳಗಳು, ಕೂಲಿಂಗ್ ಫ್ಯಾನ್, ಮೋಟರ್ ಮತ್ತು ವಾಟರ್ ಪಂಪ್ಗಳನ್ನು ಏನು ಮಾಡಿರಿ, ತೆಗೆದು ಹಾಕಿರಿ, ರಿಮೂವ್ ಮಾಡಿರಿ. ಓಕೆ, ನೆಕ್ಸ್ಟ್ ನಟ್ ಮತ್ತು ಬೋಲ್ಟ್ಗಳನ್ನು ಬಿಚ್ಚುವ ಮೂಲಕ ರೇಡಿಯೇಟರ್ನ ಏನು ಮಾಡಿರಿ, ಹೊರಗೆ ಹಾಕಿರಿ, ತೆಗೆದು ಹಾಕಿರಿ. ನೆಕ್ಸ್ಟ್ ಕೂಲಿಂಗ್ ಫ್ಯಾನ್ ಮತ್ತು ಕೂಲಿಂಗ್ ಬೆಲ್ಟನ್ನು ತೆಗೆದು ಹಾಕಿರಿ. ಕೂಲಿಂಗ್ ಫ್ಯಾನ್ ಮತ್ತು ಕೂಲಿಂಗ್ ಬೆಲ್ಟನ್ನು ಏನು ಮಾಡಿರಿ, ರಿಮೂವ್ ಮಾಡಿರಿ. ಓಕೆ, ಸ್ಪೆಷಲ್ ಟೂಲ್ಸ್ ಬಳಸಿ. ನೆಕ್ಸ್ಟ್ ಆಯಿಲ್ ಸಂಪನ್ನು ರಿಮೂವ್ ಮಾಡಿರಿ. ಆಯಿಲ್ ಸಂಪ್ ಇಂಜಿನ್ ಕೆಳಗಡೆ ಇರುತ್ತೆ. ಓಕೆ, ಸೊ ಇದರಲ್ಲಿ ನಾವು ಇಂಜಿನ್ನ ತೈಲವನ್ನು ಏನು ಮಾಡಿರ್ತೀವಿ, ತುಂಬಿರ್ತೀವಿ. ನೆಕ್ಸ್ಟ್ ಪಾಯಿಂಟ್. ಸೊ ಸಿಲಿಂಡರ್ ಹೆಡ್ಡನ್ನು ತೆಗೆದು ಹಾಕಿ. ಸಿಲಿಂಡರ್ ಹೆಡ್ ಮೇಲೆ ಏನಿರುತ್ತೆ, ಟ್ಯಾಪೆಟ್ ಕವರ್ ಇರುತ್ತೆ, ಆ ಟ್ಯಾಪೆಟ್ ಕವರನ್ನು ತೆಗೆದು ಹಾಕಿ. ಓಕೆ, ನೆಕ್ಸ್ಟ್ ಬರುತ್ತೆ ಟ್ಯಾಪೆಟ್ ಕವರನ್ನು ರಿಮೂವ್ ಮಾಡಿರಿ. ಓಕೆ, ರಾಕರ್ ಆರ್ಮ್ ಮತ್ತು ಪುಷ್ ರಾಡ್ಗಳನ್ನು ತೆಗೆದು ಹಾಕಿರಿ. ಇವು ವಾಲ್ ಮೆಕ್ಯಾನಿಸಮ್ನಲ್ಲಿರುತ್ತೆ. ಓಕೆ, ಅದು ವಾಲ್ ಮೆಕ್ಯಾನಿಸಮ್, ಓವರ್ ಹೆಡ್ ವಾಲ್ ಮೆಕ್ಯಾನಿಸಮ್ ಆಗಿರ್ಬೋದು ಅಥವಾ ಓವರ್ ಹೆಡ್ ಕ್ಯಾಮ್ ಮೆಕ್ಯಾನಿಸಮ್ ಆಗಿರ್ಬೋದು. ಸೊ ಯಾವುದೇ ಇದ್ರೂ ಕೂಡ ನೀವು ಅಲ್ಲಿ ರಾಕರ್ ಆರ್ಮ್ ಮತ್ತು ಪುಷ್ ರಾಡ್ಗಳನ್ನು ತೆಗೆದು ಹಾಕಿರಿ.
ನಂತರ ಕ್ರಮೇಣವಾಗಿ ಪಿಸ್ಟನ್ 1 2 3 4 ಕ್ರಮೇಣವಾಗಿ ತೆಗೆದುಹಾಕಿರಿ. ಸೊ ಪಿಸ್ಟನ್ಗಳನ್ನು ರಿಮೂವ್ ಮಾಡಿರಿ. ಪಿಸ್ಟನ್ಗಳೆಲ್ಲಿರುತ್ತೆ, ಸಿಲಿಂಡರ್ ಹೆಡ್ನಲ್ಲಿರುತ್ತೆ ಮತ್ತು ಸಿಲಿಂಡರ್ ಬ್ಲಾಕ್ನಲ್ಲಿರುತ್ತೆ. ಅವುಗಳನ್ನ ರಿಮೂವ್ ಮಾಡಿ. ಓಕೆ, ನೆಕ್ಸ್ಟ್ ಎಲ್ಲ ಪಿಸ್ಟನ್ ಮತ್ತು ಉಂಗುರಗಳನ್ನು ಮತ್ತು ಗ್ರೂಗಳನ್ನು ಸ್ವಚ್ಛಗೊಳಿಸಿರಿ. ಪಿಸ್ಟನ್ ಪಿಸ್ಟನ್ ರಿಂಗ್ಸ್ ಮತ್ತು ಗ್ರೂವ್ಸ್ ಇವುಗಳನ್ನು ಏನು ಮಾಡಿರಿ, ಕ್ಲೀನ್ ಮಾಡಿರಿ. ಓಕೆ, ನಂತರ ಸಿಲಿಂಡರ್ ಬೋರನ್ನು ಸ್ವಚ್ಛಗೊಳಿಸಿರಿ. ಸಿಲಿಂಡರ್ ಬೋರನ್ನು ಕೂಡ ಏನು ಮಾಡಿರಿ, ಕ್ಲೀನ್ ಮಾಡಿರಿ. ಸೊ ಆಮೇಲೆ ಫೀಲರ್ ಗೇಜ್ನಿಂದ ಪಿಸ್ಟನ್ ಸಿಲಿಂಡರ್ ಗೋಡೆಯನ್ನು ನಡುವಿನ ವ್ಯತ್ಯಾಸವನ್ನು ಅಳೆಯಿರಿ. ಓಕೆ, ಸೊ ಈ ಥರ ನೀವೇನು ಮಾಡ್ಬೋದು, 6 ಅಂಕಗಳಿಗೆ ಸೊ ಈ ಥರ ಪ್ರೊಸೀಜರ್ಗಳನ್ನು ಬರೆದು ನೀವು ಅಂಕಗಳನ್ನು ಗಳಿಸ್ಬೋದು. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ರ್ಯಾಕ್ ಮತ್ತು ಪಿನಿಯನ್ ಮಾದರಿಯ ಸ್ಟೇರಿಂಗ್ನ ಅಂದವಾದ ಚಿತ್ರವನ್ನು ಬರೆಯಿರಿ. ಸೊ ಇದನ್ನು ರ್ಯಾಕ್ ಆ್ಯಂಡ್ ಪಿನಿಯನ್ ಸ್ಟೇರಿಂಗ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಇದನ್ನು 6 ಮಾರ್ಕ್ಸಿಗೆ ಬಹಳ ಸಾರಿ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಒಂದೊಂದೇ ಹೋಗೋಣ. ಸ್ಟೀರಿಂಗ್ ವೀಲ್, ಸೊ ಸ್ಟೇರಿಂಗ್ ಕಾಲಮ್. ಓಕೆ, ಇದಕ್ಕೆ ನಾವು ಪಿನಿಯನ್ ಅಂತ ಕರಿತೀವಿ. ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ, ಇದು ಪಿನಿಯನ್. ಸೊ ಇಲ್ಲಿ ಇದು ರ್ಯಾಕ್. ಓಕೆ, ಸೊ ಇದಕ್ಕೆ ನಾವು ಬೂಟ್ ಅಂತ ಕರಿತೀವಿ. ಓಕೆ, ಇದು ಬಾಲ್ ಜಾಯಿಂಟ್, ಇದಕ್ಕೆ ಟೈ ರಾಡ್ ಅಂತ ಕರಿತೀವಿ. ಸೊ ವಿಶ್ಬೋನ್ ಆರ್ಮ್ ಮತ್ತು ಸ್ಟಬ್ ಆ್ಯಕ್ಸಲ್. ಸೊ ನೀವು ಈ ಥರದ ಚಿತ್ರವನ್ನು ಬರೆದು ಸರಿಯಾಗಿ ಭಾಗಗಳನ್ನ ಗುರುತಿಸಿದರೆ ನಿಮಗೆ 6 ಅಂಕಗಳು ಸಿಗುತ್ತೆ. ಓಕೆ, ಸೊ ಇಲ್ಲಾಂದರೆ ನೀವು ಇಲ್ಲಿ ಇನ್ನೊಂದು ಚಿತ್ರ ಇದೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು, ತೆಗಿಬೋದು. ಸ್ಟೇರಿಂಗ್ ವೀಲ್ ಇದೆ. ಓಕೆ, ಸ್ಟೇರಿಂಗ್ ಗೇರ್ ಬಾಕ್ಸ್ ಇದೆ. ಇಲ್ಲಿ ಇದಕ್ಕೆ ನಾವು ಸ್ಟೇರಿಂಗ್ ಕಾಲಮ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮಗೆ ಪಿಟ್ಮ್ಯಾನ್ ಆರ್ಮ್ ಇದೆ ಅಥವಾ ಟೈರಾಯ್ಡ್ ಇದೆ. ಓಕೆ, ಇಲ್ಲಿ ನಿಮಗೆ ವಿಶ್ಬೋನ್ ಆರ್ಮ್ ಕೂಡ ಸಿಗುತ್ತೆ. ಓಕೆ, ಇಲ್ಲಿ ಟೈರಾಯ್ಡ್ ಇದೆ, ಐಡ್ಲರ್ ಆರ್ಮ್, ಟ್ರ್ಯಾಕ್ ರಾಡ್. ಸೊ ಈ ಚಿತ್ರವನ್ನು ತೆಗೆದು ನೀವು ಭಾಗಗಳನ್ನು ಗುರುತಿಸಿದ್ರು ಕೂಡ ನಿಮಗೆ 6 ಅಂಕಗಳು ಸಿಗುತ್ತೆ. ಸರಿಯಾದ ಚಿತ್ರ ಮತ್ತು ಭಾಗಗಳ ಗುರುತಿಸುವಿಕೆ ಇವೆರಡೂ ಸರಿಯಾಗಿದ್ದರೆ ನಿಮಗೆ 6 ಅಂಕಗಳು ಸಿಗುತ್ತೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ಕ್ವೆಶನ್ಸ್. ನೆಕ್ಸ್ಟ್ ಬರುತ್ತೆ ಬ್ಯಾಟ್ರಿಯನ್ನು ಪರೀಕ್ಷಿಸುವ ವಿಧಾನವನ್ನು ಬರೆಯಿರಿ. ಬ್ಯಾಟ್ರಿಯನ್ನು ನಾವು ಹೇಗೆ ಚೆಕ್ ಮಾಡಬೇಕು ಅನ್ನೋ ವಿಧಾನ. ಸೊ ನೀವು ಆಗಲೇ ನೋಡಿದರೆ ಬ್ಯಾಟ್ರಿಯನ್ನು ಮುನ್ನೆಚ್ಚರಿಕೆಯನ್ನು ನೋಡಿದ್ರಿ, ಪರೀಕ್ಷಿಸುವ ಮುಂಚೆ ಮುನ್ನೆಚ್ಚರಿಕೆಗಳನ್ನು ನೋಡಿದ್ರಿ. ಈಗ ಪರೀಕ್ಷಿಸುವ ವಿಧಾನಗಳನ್ನು ನೋಡ್ತಾ ಇದ್ದೀರಾ. ಸೊ ಫಸ್ಟ್ ಬರುತ್ತೆ, ಸೊ ಬ್ಯಾಟ್ರಿಯು ತೆಗೆಯಬಹುದಾದ ಸೆಲ್ ಕ್ಯಾಪ್ಗಳನ್ನು ಹೊಂದಿದ್ರೆ. ಓಕೆ, ಸೊ ಸೆಲ್ ಕ್ಯಾಪ್ ಅಂದರೆ ಸೊ ಈ ಥರ ಕ್ಯಾಪ್ಸ್ಗಳಿರುತ್ತೆ. ಓಕೆ, ಆ ಸೆಲ್ ಕ್ಯಾಪ್ಗಳನ್ನು ಹೊಂದಿದ್ರೆ ಎಲೆಕ್ಟ್ರೋಲೈಟ್ನ ಮಟ್ಟವನ್ನು ಪರಿಶೀಲಿಸಿ. ಎಲೆಕ್ಟ್ರೋಲೈಟ್ ಅಂತಂದರೆ 30% ಆ್ಯಸಿಡ್, 70% ಡಿಸ್ಟಿಲ್ ವಾಟರ್. ಸೊ ಈ ಥರ 2 ಮಿಶ್ರಣಕ್ಕೆ ನಾವೇನಂತೀವಿ, ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಓಕೆ, ಇದನ್ನು ಚೆಕ್ ಮಾಡಿ. ಪ್ಲೇಟ್ಗಳ ಮೇಲ್ಭಾಗದ ಮೇಲಿರಬೇಕು ಅಥವಾ ಪ್ರತಿ ಸೆಲ್ನಲ್ಲಿ ಸ್ಪ್ಲಿಟ್ ರಿಂಗ್ ಸೂಚಕ ಮಟ್ಟದಲ್ಲಿರಬೇಕು. ಅಂದರೆ ನಾವು ಪ್ರತಿ ಸೆಲ್ನಲ್ಲಿ ಸೊ ಎಲೆಕ್ಟ್ರೋಲೈಟ್ನ ಮಟ್ಟ ಸೂಚಕದಲ್ಲಿರಬೇಕು, ಸ್ಪ್ಲಿಟ್ ರಿಂಗ್ ಸೂಚಕದಲ್ಲಿರಬೇಕು. ಅಗತ್ಯವಿದ್ದರೆ, ಒಂದು ವೇಳೆ ಕಡಿಮೆ ಇದ್ದರೆ, ಅಗತ್ಯವಿದ್ದರೆ ಏನು ಮಾಡಬೇಕು, ನಾವು ಲೈಟ್ನ ಮಟ್ಟವನ್ನು ಹೆಚ್ಚಿಸಲು ಬಟ್ಟಿ ಇಳಿಸಿದ ನೀರನ್ನು ಅಂದರೆ ಡಿಸ್ಟಿಲ್ ವಾಟರ್ನ ನಾವೇನು ಮಾಡಬೇಕು, ಫಿಲ್ ಮಾಡಬೇಕು. ಓಕೆ, ಈ ಥರ ನೀವು ಇದನ್ನು ತಿಳ್ಕೊಳ್ಳಿ. ನೆಕ್ಸ್ಟ್, ಬ್ಯಾಟ್ರಿಯನ್ನು ಅತಿಯಾಗಿ ತುಂಬಬೇಡಿ. ಸೊ ಡಿಸ್ಟಿಲ್ ವಾಟರ್ನ ನೀವು ಓವರ್ಫ್ಲೋ ಆಗೋ ಥರ ಏನು ಮಾಡಬೇಡ್ರಿ, ತುಂಬಬೇಡ್ರಿ. ಎಷ್ಟು ಅವಶ್ಯಕ ಇರುತ್ತೆ ಅಷ್ಟೇ ತುಂಬಿರಿ. ಇಲ್ಲ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಸರ್ವಿಸ್ ಮೇಲೆಲ್ಲ ಏನು ಮಾಡಿರಿ, ಚೆಕ್ ಮಾಡಿ. ಓಕೆ, ಕಾಣೆಯಾದ ಅಥವಾ ಹಾನಿಗೊಳಗಾದ ಸೆಲ್ ಕ್ಯಾಪ್ಗಳನ್ನು ಪರಿಶೀಲನೆ ಮಾಡಿರಿ. ಅಗತ್ಯವಿದ್ದರೆ ಬದಲಾಯಿಸಿ. ಸೆಲ್ ಕ್ಯಾಪ್ಗಳು ಡ್ಯಾಮೇಜ್ ಆಗಿದ್ದರೆ ಅಥವಾ ಕಳೆದು ಹೋಗಿದ್ರೆ ಸೊ ಅವುಗಳನ್ನು ಏನು ಮಾಡಿ, ಹೊಸ ಸೆಲ್ ಕ್ಯಾಪ್ಗಳ ಮುಖಾಂತರ ಅವುಗಳನ್ನು ಏನು ಮಾಡಿ, ರಿಪ್ಲೇಸನ್ನು ಮಾಡಿ. ಓಕೆ, ನೆಕ್ಸ್ಟ್ ಬರುತ್ತೆ, ಆ್ಯಸಿಡ್ನಿಂದ ಸವೆತಕ್ಕೆ ಬ್ಯಾಟ್ರಿ ಟರ್ಮಿನಲ್ಗಳು, ಕೇಬಲ್ ಕಂಡಕ್ಟರ್ಗಳು ಅಥವಾ ಲೋಹದ ಹೋಲ್ಡ್ ಡೌನ್ ಭಾಗಗಳು ಹಾಳಾಗಿದ್ದರೆ ಸೊ ಅಗತ್ಯವಿದ್ದರೆ ಅವನ್ನ ಏನು ಮಾಡಿರಿ, ಕ್ಲೀನ್ ಮಾಡಿರಿ. ಹಾಳಾಗಿದ್ದರೆ ಅವನ್ನ ಏನು ಮಾಡಿರಿ, ರಿಪ್ಲೇಸ್ ಮಾಡಿರಿ. ಓಕೆ, ನೆಕ್ಸ್ಟ್, ಮುರಿದ ಅಥವಾ ತುಕ್ಕು ಹಿಡಿದಿರುವ ತಂತಿ ಎಳೆಗಳು ಅಂದರೆ ವೈರ್ ಕೇಬಲ್ಸ್ ಆಗಿರ್ಬೋದು, ಸೊ ರಸ್ಟ್ ಹಿಡಿದಿರ್ಬೋದು ಅಥವಾ ದೋಷಯುಕ್ತ ಕನೆಕ್ಟರ್ಗಳಾಗಿರ್ಬೋದು. ಕೇಬಲ್ಗಳನ್ನು ಏನು ಮಾಡಬೇಕು, ನೀವು ಪರಿಶೀಲನೆ ಮಾಡಬೇಕು. ದೋಷಯುಕ್ತ ಭಾಗಗಳನ್ನ ಏನು ಮಾಡಬೇಕು, ನೀವು ಬದಲಾವಣೆ ಮಾಡಬೇಕು. ಓಕೆ, ಸೊ ಕೇಬಲ್ ಕನೆಕ್ಟರ್ ಹಾಳಾಗಿರುತ್ತೆ, ವೈರ್ ಕೇಬಲ್ಗಳ ಹಾಳಾಗಿರುತ್ತೆ, ರಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ಅವುಗಳನ್ನು ಏನು ಮಾಡಬೇಕು, ಪರಿಶೀಲನೆ ಮಾಡಬೇಕು, ಆದಷ್ಟು ಕ್ಲೀನ್ ಮಾಡಬೇಕು. ಆಗಿಲ್ಲಪ್ಪ ಅಂದರೆ ರಿಪ್ಲೇಸನ್ನು ಮಾಡಬೇಕು. ನೆಕ್ಸ್ಟ್, ನೆಲಕ್ಕೆ ವೋಲ್ಟೇಜ್ ಸೋರಿಕೆಯನ್ನು ಉಂಟು ಮಾಡುವ ಕೊಳಕು, ಗ್ರೀಸ್ ಅಥವಾ ಎಲೆಕ್ಟ್ರೋಲೈಟ್ನ ಘನಕೀಕರಣಕ್ಕಾಗಿ ಬ್ಯಾಟ್ರಿ ಕೇಸ್ ಮತ್ತು ಕವರನ್ನು ಪರಿಶೀಲನೆ ಮಾಡಿ ಅಗತ್ಯವಿರುವಂಥ ಬ್ಯಾಟ್ರಿಯನ್ನು ಸ್ವಚ್ಛಗೊಳಿಸಿ. ಸೊ ನೋಡಿರಿ, ಬ್ಯಾಟ್ರಿ ಕೇಸ್ ಏನು ಮಾಡ್ಬೋದು ಅಂತಂದರೆ ವೋಲ್ಟೇಜ್ ಸೋರಿಕೆಯನ್ನು ಉಂಟು ಮಾಡ್ಬೋದು ಅಥವಾ ಸೊ ಡಸ್ಟ್ ಅಥವಾ ಡರ್ಟನ್ನು ಕ್ರಿಯೇಟ್ ಮಾಡ್ಬೋದು ಅಥವಾ ಗ್ರೀಸಿಂಗ್ ಸೊ ಹಾಳಾಗ್ಬೋದು. ಸೊ ಅದಕ್ಕೋಸ್ಕರ ಎಲೆಕ್ಟ್ರೋಲೈಟ್ ಗಣಕೀಕರಣಕ್ಕೆ ಒಳಪಡದೇ ಇರೋ ಥರ ನಾವೇನು ಮಾಡಬೇಕು, ಬ್ಯಾಟ್ರಿ ಕೇಸನ್ನು ಅಥವಾ
ಕವರನ್ನು ಏನು ಮಾಡಬೇಕು, ಪರಿಶೀಲನೆ ಮಾಡಬೇಕು. ಅಗತ್ಯವಿದ್ದರೆ ಸ್ವಚ್ಛ ಮಾಡಬೇಕು, ಇಲ್ಲಾಂದರೆ ಬದಲಾವಣೆಯನ್ನು ಮಾಡಬೇಕು. ನೆಕ್ಸ್ಟ್ ಬಿರುಕುಗಳು, ಸಡಿಲವಾದ ಟರ್ಮಿನಲ್ಗಳು, ಇತರೆ ಹಾನಿಗಳಿಗಾಗಿ ಬ್ಯಾಟ್ರಿಯನ್ನು ಪರೀಕ್ಷಿಸಿ. ಸೊ ಬಿರುಕುಗಳು ಉಂಟಾಗಿದ್ರಪ್ಪ, ಟರ್ಮಿನಲ್ಗಳು ಲೂಸ್ ಆಗಿತ್ತು, ಕ್ರ್ಯಾಕ್ಸ್ ಆಗಿತ್ತು ಅಂತಂದರೆ, ಸೊ ಬೇರೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅವುಗಳನ್ನು ಏನು ಮಾಡಿ ನೀವು ಬದಲಾಯಿಸಿ. ಓಕೆ, ಹಾನಿಗೊಳಗಾದ ಬ್ಯಾಟ್ರಿಯನ್ನು ಏನು ಮಾಡಿ ಬದಲಾಯಿಸಿ. ಬ್ಯಾಟ್ರಿನೇ ಪೂರ್ತಿ ಡ್ಯಾಮೇಜ್ ಆಗಿತ್ತಂದರೆ ಏನು ಮಾಡಿ, ಸೀದಾ ಅದನ್ನು ರಿಪ್ಲೇಸ್ ಮಾಡಿ ಹೊಸ ಬ್ಯಾಟ್ರಿಯನ್ನು ಹಾಕಿ. ಓಕೆ, ನೆಕ್ಸ್ಟ್ ಬರುತ್ತೆ 38ನೇ ಪ್ರಶ್ನೆ. ಓಕೆ, ತೈಲ ಸೋರಿಕೆಗಾಗಿ ಕ್ಲಚ್ ಪ್ಲೇಟನ್ನು ಪರೀಕ್ಷಿಸುವ ವಿಧಾನವನ್ನು ಬರೆಯಿರಿ. ಓಕೆ, ಕ್ಲಚ್ ಪ್ಲೇಟ್. ಸೊ ಕ್ಲಚನ್ನು ನಾವು ಇಂಜಿನ್ ಮತ್ತು ಗೇರ್ ಬಾಕ್ಸ್ನ ನಡುವೆ ಏನು ಮಾಡಿರ್ತೀವಿ, ಜೋಡಣೆ ಮಾಡಿರ್ತೀವಿ. ಇದನ್ನು ಏನು ಮಾಡೋಕೆ, ರೊಟೇಷ್ನಲ್ ಟಾರ್ಕನ್ನು ಟ್ರಾನ್ಸ್ಮಿಟ್ ಮಾಡಲು ಏನು ಮಾಡ್ತೀವಿ, ನಾವು ಕ್ಲಚ್ ಪ್ಲೇಟನ್ನು ಬಳಸ್ತೀವಿ. ಸೊ ಬೇಕಾದಾಗ ಇದು ಎಂಗೇಜ್ ಮಾಡುತ್ತೆ, ಬೇಡದೇ ಇರುವಾಗ ಏನು ಮಾಡುತ್ತೆ, ಡಿಸ್ಎಂಗೇಜ್ ಕೆಲಸವನ್ನು ಮಾಡುತ್ತೆ. ಓಕೆ, ಸೊ ಈಗ ನಾವು ಪ್ರೊಸೀಜರ್ ನೋಡ್ತಾ ಹೋಗೋಣ. ಕ್ಲಚ್ ಪ್ಲೇಟ್ನಲ್ಲಿ ತೈಲ ಸೋರಿಕೆಯನ್ನು ಮೊದಲು ಏನು ಮಾಡಬೇಕು, ನೀವು ಪರಿಶೀಲನೆ ಮಾಡಬೇಕು. ಓಕೆ, ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ವರ್ನಿಯರ್ ಡೆಪ್ತ್ ಗೇಜ್ನೊಂದಿಗೆ ಕ್ಲಚ್ ಪ್ಲೇಟ್ನ ದಪ್ಪವನ್ನು ಪರಿಶೀಲಿಸಿ. ಸೊ ವರ್ನಿಯರ್ ಡೆಪ್ತ್ ಗೇಜ್ನೊಂದಿಗೆ ಏನು ಮಾಡಬೇಕು, ಅದರ ಮೇಲೆ ಕ್ಲಚ್ ಪ್ಲೇಟನ್ನು ಇಟ್ಟು ಅದರ ಥಿಕ್ನೆಸ್ಸನ್ನು ನೀವೇನು ಮಾಡಬೇಕು, ಪರಿಶೀಲನೆ ಮಾಡಬೇಕು. ಅದು ಅನುಮತಿಸುವ ಮಿತಿಯನ್ನು ಮೀರಿದರೆ ಏನು ಮಾಡಬೇಕು, ಅದನ್ನು ಬದಲಾಯಿಸಬೇಕು. ಅದರ ಸೈಜ್ ವೇರಿಯೇಷನ್ ಆಗಿದ್ದರೆ, ಓಕೆ, ಸೈಜ್ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಏನು ಮಾಡಬೇಕು, ನೀವು ಬದಲಾಯಿಸಬೇಕು. ನೆಕ್ಸ್ಟ್, ಕ್ಲಚ್ನ ಕವರ್ ಜೋಡಣೆಯನ್ನು ಪರಿಶೀಲಿಸಿ. ಓಕೆ, ಆಯಿಲ್ ಸೋರಿಕೆ ಕಂಡು ಬಂದರೆ ಗೇರ್ ಬಾಕ್ಸ್ನಲ್ಲಿರುವ ಅಥವಾ ಕ್ರ್ಯಾಂಕ್ಶಾಫ್ಟ್ನಿಂದ ಆಯಿಲ್ ಸೀಲನ್ನು ಏನು ಮಾಡಿ, ನೀವು ಬದಲಾಯಿಸಿ. ಓಕೆ, ಸೊ ತೈಲದ ಕೆಳಗಡೆ ಸೋರಿಕೆ ಕಂಡು ಬಂದರೆ ನೀವೇನು ಮಾಡಬೇಕು, ಕ್ರ್ಯಾಂಕ್ಶಾಫ್ಟ್ ಮತ್ತು ಗೇರ್ ಬಾಕ್ಸ್ನಲ್ಲಿರ್ತಕ್ಕಂಥ ಆಯಿಲ್ ಸೀಲ್ಗಳನ್ನು ಏನು ಮಾಡಬೇಕು, ನೀವು ರಿಪ್ಲೇಸ್ ಮಾಡಬೇಕು. ಓಕೆ, ನೆಕ್ಸ್ಟ್, ಕ್ಲಚ್ ಪ್ಲೇಟನ್ನು ಕ್ಲಚ್ ಶಾಫ್ಟ್ ಇನ್ಪುಟ್ ಶಾಫ್ಟ್ನಲ್ಲಿ ಇರಿಸಿ. ಓಕೆ, ನೆಕ್ಸ್ಟ್, ಡಯಲ್ ಗೇಜನ್ನು ಕ್ಲಚ್ ಪ್ಲೇಟ್ನಲ್ಲಿ ಇರಿಸಿ ಮತ್ತು ಕ್ಲಚ್ ಪ್ಲೇಟ್ನ ಅಸ್ಪೃಶ್ಯತೆಯನ್ನು ಪರಿಶೀಲಿಸಲು ಕ್ಲಚ್ ಶಾಫ್ಟನ್ನು ತಿರುಗಿಸಿ. ಓಕೆ, ಸೊ ಇಲ್ಲಿ ನಾವು ಕ್ಲಚ್ ಪ್ಲೇಟನ್ನು ಟೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಅದನ್ನು ಏನು ಮಾಡಬೇಕು, ನಾವು ಡಯಲ್ ಗೇಜನ್ನು ಕ್ಲಚ್ ಪ್ಲೇಟ್ನಲ್ಲಿ ಇರಿಸಿ. ಓಕೆ, ಕ್ಲಚ್ ಪ್ಲೇಟ್ನ ಮೇಲೆ ಡಯಲ್ ಗೇಜನ್ನು ಇರಿಸಿ ಆ ಕ್ಲಚ್ ಪ್ಲೇಟನ್ನು ಏನು ಮಾಡಬೇಕು, ನಾವು ತಿರುಗಿಸ್ಬೇಕು. ತಿರುಗಿಸಿದಾಗ ಸೊ ನಮಗೆ ಗೊತ್ತಾಗುತ್ತೆ ಎಷ್ಟು ವಿಕೇಂದ್ರೀಯತೆ ಇದೆ, ವಿಕೇಂದ್ರೀಯತೆಯನ್ನು ಚೆಕ್ ಮಾಡಲು, ಅಥವಾ ಓಕೆ, ಇಲ್ಲಾಂದರೆ ಅದರ ಸರ್ಫೇಸ್ ಟೆನ್ಷನನ್ನು ಚೆಕ್ ಮಾಡಲು ನಮಗಿದು ಅನುಕೂಲ ಆಗುತ್ತೆ. ನೆಕ್ಸ್ಟ್, ಕ್ಲಚ್ ಪ್ಲೇಟ್ಗೆ ಲಂಬವಾಗಿ ವಿಶ್ರಾಂತಿ ಪಡೆಯಲು ಪಾಯಿಂಟ್ರನ್ನು ಅನುಮತಿಸಿ. ಪಾಯಿಂಟರ್ ಅಂದರೆ ಸೊ ಇದರದು ಏನಪ್ಪ, ಡಯಲ್ ಗೇಜ್ನ ಪಾಯಿಂಟರ್ನ ನೀವೇನು ಮಾಡಬೇಕು, ಅದ್ರ ಮೇಲೆ ಅನುಮತಿಸಬೇಕು. ಕ್ಲಚ್ ಪ್ಲೇಟನ್ನು ತಿರುಗಿಸಬೇಕು. ರೇಡಿಯಲ್ ರನ್ಔಟ್ ಆಗಿರೋದನ್ನು ಪರಿಶೀಲಿಸಬೇಕು. ಅದು 2 mm ಹೆಚ್ಚಿದ್ರೆ ಕ್ಲಚ್ ಪ್ಲೇಟನ್ನು ನೀವು ಬದಲಾವಣೆ ಮಾಡಬೇಕು. ಓಕೆ, ಸೊ ಇಷ್ಟು ನೀವು ಬರೆದ್ರೆ ನಿಮಗೆ 6 ಅಂಕಗಳು ಸಿಗುತ್ತೆ. ಸೊ ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಅರ್ಥಪೂರ್ಣವಾಗಿದ್ದರೆ, ಸೊ ಈ ವಿಡಿಯೋವನ್ನು ನೋಡಿದ ಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟನ್ನು ಮಾಡಿ. ಧನ್ಯವಾದ.